ಅಂತಂದ್ರೆ, ನಾವು ಜನರ ಜೊತೆಗೆ ಹೆಂಗೆ ಬೆರಿತೀವಿ, ನಾವು ಜನರ ಜೊತೆಗೆ ಹೆಂಗೆ ಮಾತಾಡ್ತೀವಿ, ಜನರ ಜೊತೆಗೆ ಹೆಂಗೆ ವರ್ತನೆ ಮಾಡ್ತೀವಿ, ಅದು ನಾವೇನು ಅನ್ನೋದು ತೋರಿಸ್ತದೆ. ಓಕೆ, ಇವತ್ತಿನ ಟಾಪಿಕ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದಿಸ್ ಟುಡೇ. ಏನಂತಂದರೆ, ಈಗ ಜಗತ್ತು, ಸಮಾಜ ಅಥವಾ ನಮ್ಮದು ವಾತಾವರಣ, ನಮ್ಮ ಆಜು ಬಾಜು ನಾವೆಲ್ಲ ಹೆಂಗಿದ್ದೀವಿ ಅಂತಂದ್ರೆ, ಇನ್ಕ್ಲೂಡಿಂಗ್ ಮೀ, ನಾವೆಲ್ಲ ಹೆಂಗೆ ವಿಚಾರ ಮಾಡ್ತೀವಿ ಅಂತಂದ್ರೆ, ಎಲ್ಲರಿಗೂ ಒಂದು ತಕಡಿ ಒಳಗೆ ತುಗ್ತೀವಿ. ಹೆಂಗಂದ್ರೆ, ಇವ್ರು ಭಾಳ ಶ್ರೀಮಂತಿದ್ದಾರೆ, ಇವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಹೆಚ್ಚಿಗೆ ಕೊಡಬೇಕು, ಇವ್ರ ಜೀವನ ಒಳಗೆ ಅಚೀವ್ ಮಾಡ್ಯಾರ, ಇವ್ರಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಹೆಚ್ಚಿಗೆ ಕೊಡಬೇಕು, ಅವ್ರಿಗೆ ಜಾಬ್ ಅದ, ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಹೆಚ್ಚಿಗೆ ಕೊಡಬೇಕು, ಅವ್ರು ಭಾಳ ಶ್ರೀಮಂತರ ಮಕ್ಕಳಿದ್ದಾರೆ, ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಹೆಚ್ಚಿಗೆ ಕೊಡಬೇಕು. ಅವ್ರದ್ದು ನಾವು ಏನು ನೋಡ್ತೀವಿ, ಬರೀ ಇಂಥವೇ ಮೀನ್ಸ್ ನಮ್ಮ ಕಣ್ಣಿಗೆ ಏನು ಕಾಣ್ತದ, ಅವ್ರು ಶ್ರೀಮಂತರು, ಅವ್ರ ಬಡವರು, ಅಥವಾ ಅವ್ರ ಹತ್ರ ಇಷ್ಟು ಕಾರ್ ಅದ, ಅವ್ರ ಹತ್ರ ಅಷ್ಟು ಬಂಗ್ಲೆ ಅದ, ಅವ್ರು ಸಕ್ಸಸ್ಫುಲ್ ಇನ್ ದ ಸೆನ್ಸ್ ದೇ ಅಚೀವ್ಡ್ ಸಮಥಿಂಗ್ ಇನ್ ದಿಯರ್ ಲೈಫ್ಸ್ ಅಂತ, ಏನೋ ಒಂದು ಅಚೀವ್ ಮಾಡ್ಯಾರ ಜಿಂದಗಿ ಒಳಗೆ. ಹಿಂಗೆ ಇವೆಲ್ಲ ನಾವು ಮಾನದಂಡ ಅಂತ ಕೊಡ್ತೀವಿ. ಮಾನದಂಡ ಅಂದರೆ ಮೆಜರ್ಮೆಂಟ್ ಮಾಡೋದು, ಅವರಿಗೆ ಒಂದು ಪರ್ಸನಿಗೆ ಮೆಜರ್ಮೆಂಟ್ ಮಾಡೋದು. ಮತ್ತು ಇದು ಒಂದು ಕಡೆಗಾದ್ರೆ, ಮತ್ತು ಇವ್ರಿಗೆ ಸ್ವಲ್ಪ ನಾವು ಲೆಸ್ ರೆಸ್ಪೆಕ್ಟ್ ಕೊಡೋದು ಒಂದು ಕ್ಯಾಟಗರಿ ಇರ್ತದೆ ಪೀಪಲಿಂದು. ಎಲ್ಲರ ತಲೆ ಒಳಗೆ ಇರ್ತದೆ, ಎಲ್ಲರ ಮನಸ್ಸೊಳಗೆ ಇರ್ತದೆ. ಇವೆಲ್ಲ ನಾವೆಲ್ಲರೂ ಮಾಡಿದವರೇ ಇರ್ತೀವಿ. ಇದ್ರದ್ದು ಹೊರತಾಗಿ ಯಾರೂ ಇರೋಂಗಿಲ್ಲ. ನಾವೆಲ್ಲ ಎದ್ರ ಮೇಲೆ ಮೆಜರ್ ಮಾಡ್ತೀವಿ, ನಾವೆಲ್ಲ ಎದ್ರ ಮೇಲೆ ಅಳಿತೀವಿ ಮಂದಿಗೆ ಅಂತಂದ್ರೆ, ಇಂಥವೇ. ಈಕಿ ಕೆಲಸದಕ್ಕಿ ಬರ್ತಾಳೆ ನಮ್ಮ ಮನೆಗೆ, ಇವರೆಲ್ಲ ಭಾಳ ಬಡವ್ರು ಇದ್ದಾರೆ, ಇವ್ರಿಗೆ ಇಷ್ಟೇ ರೆಸ್ಪೆಕ್ಟ್ ಕೊಡಬೇಕು. ಇವ್ರು ಕಾಯಿಪಲ್ಯದವ್ರು ಬರ್ತಾರೆ, ಇವ್ರಿಗೆ ಇಷ್ಟೇ ರೆಸ್ಪೆಕ್ಟ್ ಅದ. ಆಮೇಲೆ ಸ್ವಲ್ಪ ಜನ ಏನೋ ಸುಮ್ಮ ಓದಿ ಮನೆಯೊಳಗೆ ಕುಂತಾರ, ಅವ್ರಿಗೆ ಜಾಬ್ ಇಲ್ಲ ಏನಿಲ್ಲ, ಅವ್ರಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು. ಆಟೋ ಡ್ರೈವರ್ಗಳಿದ್ದಾರೆ, ಕಾರ್ ಡ್ರೈವರ್ಗಳಿದ್ದಾರೆ, ಆಮೇಲೆ ಸಣ್ಣ ಪುಟ್ಟ ಈಗ ಸ್ಕೂಲ್ ವ್ಯಾನ್ ಡ್ರೈವರ್ಸ್ ಇರ್ತಾರೆ. ಇಂಥವ್ರು ಆಜು ಬಾಜು ಇಂಥವ್ರು ಯಾರು ಇರ್ತಾರೆ, ಕಣ್ಣು ಸ್ವಲ್ಪ ಜನ ಏನು ಮಾಡಿರ್ತಾರೆ, ಏನೂ ಮಾಡ್ತಾ ಇರಂಗಿಲ್ಲ, ಓದಿರ್ತಾರೆ, ಚಲೋ ಫ್ಯಾಮ್ಲಿನಾಗಿಂದೇ ಇರ್ತಾರೆ, ಅವ್ರಿಗೆ ರೊಕ್ಕ ರೂಪಾಯಿ ಎಲ್ಲ ಇರ್ತದೆ, ಎಲ್ಲ ಚಂದ ಹೆಲ್ತ್ ಇರ್ತದೆ, ಎಲ್ಲ ಇರ್ತದೆ. ಅಂಥವ್ರು ಏನು ಮಾಡ್ತಿರಂಗಿಲ್ಲ. ಏನು ಮಾಡ್ತಿರ ಮೀನ್ಸ್ ಜಾಬ್ ಮಾಡ್ತಿರಂಗಿಲ್ಲ ಅಷ್ಟೇ. ಅವ್ರಿಗೆ ಒಂಥರ ಅಳಿತೀವಿ, ಅವ್ರಿಗೆ ಒಂಥರ ಕೆಟಗರೈಸ್ ಮಾಡ್ತೀವಿ. ಯಾಕೆ ಹಿಂಗೆ ಮಾಡ್ತೀವಿ ಅಂತಂದ್ರೆ, ನಮ್ಗೆ ಸಣ್ಣಾಗಿದ್ದನಿಂದನೂ ನಾವು ಇಂಥ ವಾತಾವರಣದೊಳಗೆ ಬೆಳೆದ್ಬಿಟ್ಟಿವಿ. ಮತ್ತೊಂದೊಂದು ಸಲ ಅನ್ನಿಸ್ತದ ರಾಂಗ್ ಅದಲ್ಲ ಇದು ಅಂತ ಅನ್ನಿಸ್ತದೆ. ಯಾಕಂದ್ರೆ ನಮ್ಗೆ ಸ್ವಲ್ಪ ನಾಲೆಜ್ ಅದ, ವಿ ಆರ್ ಎಜುಕೇಟೆಡ್. ಇದು ರಾಂಗ್ ಅಲ್ಲ, ನಾವು ಹಿಂಗೆ ಬಿಹೇವ್ ಮಾಡಬಾರ್ದಲ್ಲ. ಸಮ್ ಎಕ್ಸ್ಟೆಂಟಿಗೆ ಅದು ಮಾಡ್ತೀವಿ ನಾವು. ಹೆಂಗಂತಂದರೆ, ಒಂದೊಂದು ಸಲ ಭಾಳ ಚಲೋ ಅವ್ರ ಥರ ವರ್ತನೆ ಮಾಡ್ತೀವಿ. ಭಾಳ ಚಲೋ ಅವ್ರ ಥರ ಮೀನ್ಸ್ ಇರಲಿ ಬಿಡು, ಅವರು ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ, ಇವರು ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ ಅಂತೂ ಸ್ವಲ್ಪ ದಿವಸ ಏನೋ ಚಂದ ವರ್ತನೆ ಮಾಡ್ದಂಗೆ ಮಾಡ್ತೀವಿ. ಮತ್ತೊಂದು ಸ್ವಲ್ಪ ದಿವಸ ಮತ್ತೆ ಸೇಮ್ ರುಟೀನ್ ಫಾಲೋ ಮಾಡ್ತೀವಿ. ಸೇಮ್ ರುಟೀನ್ ಅಂದರೆ ನಾವು ಹೆಂಗೆ ಟ್ರೀಟ್ ಮಾಡ್ತಿದ್ದೀವಲ್ಲ ಫಸ್ಟ್, ಹಂಗೆ. ಯಾಕೆ ಹಂಗೆ ಆಗ್ತದ? ನಾವು ಯಾಕೆ ಜನರಿಗೆ ನಾವು ನಮ್ಮದೇ ಆದಂಥ ಒಂದು ದೃಷ್ಟಿಕೋನ ಒಳಗೆ ನೋಡ್ತೀವಿ? ಇವ್ರು ಸಕ್ಸಸ್ಫುಲ್ ಇದ್ದಾರೋ, ಇವ್ರು ಅನ್ಸಕ್ಸಸ್ಫುಲ್ ಇದ್ದಾರೆ ಅಂತ ಅಳಿಲಕ್ಕೆ ನಾವ್ಯಾರು? ಅಥವಾ ಪೀಪಲ್ ನಮಗೆ ಯಾಕೆ ಅಳಿತದ? ಈಗ ನಾವು ಬೇರೆಯವ್ರ ಕಣ್ಣೊಳಗೆ ಒಂಥರ ಪರ್ಸನೇ ಇರ್ಬೋದಲ್ಲ. ಯಾಕೆ ಹೀಗೆಲ್ಲ ಯಾಕೆ ಆಗ್ತದೆ ಅಂತಂದ್ರೆ, ನಮ್ಗೆ ಸಕ್ಸಸ್ಫುಲ್ ಅಂದರೆ ಏನು ಅಂತ ಗೊತ್ತಿಲ್ಲ. ಅದು ನಾವೇ ಇರ್ಬೋದು, ಬೇರೆಯವರೇ ಇರ್ಬೋದು. ಜೀವನದೊಳಗೆ ಸಕ್ಸಸ್ ಅಂದರೆ ಯಾವುದು ಅಳತೆ ಮಾಡಬೇಕು, ಎದರಿಂದ ಅಳತೆ ಮಾಡಬೇಕು, ಯಾವ ಮಾನದಂಡ ಕೊಡಬೇಕು ಸಕ್ಸಸ್ಫುಲ್ಲಿಗೆ? ಸಮ್ ಪೀಪಲ್ ಅಂತಾರ ಭಾಳ ರೊಕ್ಕ ಗಳಿಸ್ತಾರೆ, ಅವ್ರು ಒಂಥರ ಸಕ್ಸಸ್. ಸಮ್ ಪೀಪಲ್ ಅಂತಾರ ಅವ್ರದ್ದು ವಿದ್ಯೆ, ಬುದ್ಧಿ, ಜಾಬು, ನೌಕರಿ, ಸಮಾಜದಾಗ ಅವ್ರು ಉನ್ನತ ಹುದ್ದೆ ಒಳಗಿರ್ತಾರ, ಅವ್ರ ಸಕ್ಸಸ್. ಸಮ್ ಪೀಪಲ್ ಅಕಾರ್ಡಿಂಗ್ ದೇರ್ ಪಾಯಿಂಟ್ ಆಫ್ ವ್ಯೂ, ದೇರ್ ಪರ್ಸ್ಪೆಕ್ಟಿವ್. ಮತ್ತು ಸ್ವಲ್ಪ ಜನ ಏನಂತಾರ, ಆರೋಗ್ಯ ಮತ್ತು ಮನೆ ಫ್ಯಾಮ್ಲಿ ನೋಡ್ಕೊಂಡು ಹೋದ್ರು, ಅವ್ರ ಫ್ಯಾಮ್ಲಿ ಒಳಗೆ ಅವ್ರು ಎಷ್ಟು ಪೇರೆಂಟಿಂಗ್ ಎಷ್ಟು ಸರಿಗೆ ಮಾಡ್ತಾರೆ, ಅವ್ರ ಫ್ಯಾಮ್ಲಿ ಮೆಂಬರ್ಸಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಅಥವಾ ಅವ್ರ ಫ್ಯಾಮ್ಲಿನಾಗ ಅವ್ರು ಹೆಂಗೆ ಸರಿಗಿರ್ತಾರ, ಇದನ್ನು ಒಂದು ಥರ ಸಕ್ಸಸ್ಸಾ ಅಂತ ಸ್ವಲ್ಪ ಪೀಪಲ್ ಅಂತ. ಮತ್ತು ಸ್ವಲ್ಪ ಜನ ಏನಂತಾರ, ಸಕ್ಸಸ್ ಅಂತಂದರೆ ಓವರಾಲ್ ಅಂತಂದ್ರೆ ಏನು, ಅವ್ರಿಗೆಲ್ಲ ಇರಬೇಕು, 100% ಪಡ್ಕೊಂಡೇ ಬಂದಿರಬೇಕು ಅವರು. ಅದು ಏನೋ ಇವರು ದೇವ್ರ ಹತ್ರ ಕುಂತು ಏನೋ ಪಣ ತೊಟ್ಟು ನಾ ಹಿಂಗೆ ಸಕ್ಸಸ್ ಆಗೇಬೇಕು ಅನ್ನಂಗೆ ಅಷ್ಟು ಇಟ್ಕೊಂಡು ಬರಬೇಕು. ಯಾರ ಸಲುವಾಗಿ? ಬೇರೆಯವ್ರ ಸಲುವಾಗಿ. ಏನೇನು ಇರಬೇಕು? ಆಸ್ತಿ ಇರಬೇಕು, ಅಂತಸ್ತು ಇರಬೇಕು, ಐಶ್ವರ್ಯ ಇರಬೇಕು, ವಿದ್ಯೆ ಬುದ್ಧಿ ಇರಬೇಕು, ಗೌರ್ಮೆಂಟ್ ಜಾಬ್ ಇರಬೇಕು, ಅಥವಾ ಬಿಸ್ನೆಸ್ ಇರಬೇಕು, ಹೆಂಡತಿ ಇರಬೇಕು, ಮಕ್ಳು ಇರಬೇಕು, ಅದ್ರಾಗ ಗಂಡಸು ಮಕ್ಕಳೂ ಇರಬೇಕು, ಹೆಣ್ಮಕ್ಳೂ ಇರಬೇಕು, ಮತ್ತು ಫ್ಯಾಮ್ಲಿ ಮೆಂಬರ್ಸ್ ಆಗಿರಬೇಕು, ಮತ್ತು ಸಮಾಜದಾಗೂ ಚಲೋ ಇರಬೇಕು, ಮತ್ತು ರೆಕಗ್ನೈಸ್ಡ್ ಇರಬೇಕು, ಪೊಲಿಟಿಷಿಯನ್ ಇರಬೇಕು. ಈ ರೀತಿ
ಹೀಗೆಲ್ಲ ಇದ್ದರಷ್ಟೇ ನಾವು ಅವ್ರಿಗೆ ಸಕ್ಸಸ್ಫುಲ್ಲ ಅಂತ ನಾವು ಅನ್ಕೋತೀವೇನೋ, ಅದು ನಡೆದ ಸಮಾಜದಾಗ ಇದು ಇವತ್ತು ನಿನ್ನಿದಂತೆಲ್ಲ ಎಷ್ಟೊಂದು ವರ್ಷಗಳಾಯಿತು, ಎಷ್ಟೊಂದು ಯುಗಗಳಾಯಿತು, ಇವೆಲ್ಲ ಹಿಂಗೆ ನೋಡ್ಕೊತ ಬಂದದ. ಆ್ಯಕ್ಚುಲಿ ಸಕ್ಸಸ್ ಅಂತಂದರೆ ಏನು, ಸಕ್ಸಸ್ಫುಲ್ ಪೀಪಲ್ ಅಂದರೆ ಯಾರು, ಅನ್ಸಕ್ಸಸ್ಫುಲ್ ಪೀಪಲ್ ಅಂತಂದರೆ ಯಾರು, ಇವಕ್ಕೆಲ್ಲ ಡೆಫಿನೇಷನೇ ಗೊತ್ತಿಲ್ಲ. ಅಂದ್ರೂ ಮಾನದಂಡ ಹಾಕೋದು ಅಂದ್ರೂ ಹಳೇದು ಮಂದಿಗೆ. ಈಗ ಅವ್ರೂ ಬೇರೆಯವ್ರ ಕಣ್ಣಿಗೆ ಬೇರೆ ಟೈಪೇ ಅಳಿಸ್ಕೋತಾರೆ, ಅದನ್ನೂ ಅದ ಇಲ್ಲ ಅನ್ನಂಗಿಲ್ಲ. ಅಂದ್ರೆ ಪೀಪಲ್ ಏನು ಯಾವುದೊಂದು ಬೇಸ್ ಮೇಲೆ ಮಂದಿಗೆ ಎಳಿತಾರ ನಂಗೆ ಅದೇ ಗೊತ್ತಿಲ್ಲ. ಸಮ್ ಪೀಪಲ್ ಅಂತಾರೆ ಇವ್ರು ಭಾಳ ಬಡವ್ರಿದ್ದಾರೆ, ಇವ್ರಿಗೆ ಇಷ್ಟೇ ರೆಸ್ಪೆಕ್ಟ್ ಕೊಡಬೇಕು. ಸಮ್ ಪೀಪಲ್ ಅಂತಾರೆ ಇವ್ರು ಭಾಳ ಶ್ರೀಮಂತಿದ್ದಾರೆ, ಅವ್ರಿಗೆ ಅಷ್ಟೇ ಗೌರವ ಕೊಡಬೇಕು. ಅವ್ರಿಗೆ ಹ್ಯುಮ್ಯಾನಿಟಿನೇ ಇರೋಂಗಿಲ್ಲ. ಎಲ್ಲ ಮ್ಯಾಟ್ರ್ ಆಗ್ತಾವೆ. ನಾವು ಬೇರೆಯವ್ರ ಜೊತೆಗೆ ಹೆಂಗೆ ವರ್ತನೆ ಮಾಡ್ತೀವಿ, ನಾವು ನಮ್ಮ ಬದುಕೊಳಗೆ ಕಷ್ಟ ಬಂದಾಗ ನಾವು ಎಷ್ಟು ಗಟ್ಟಿಯಾಗಿ ನಿಂತೀವಿ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸಕ್ಸಸ್ ಆಗಿಲ್ಲ, ಅದಕ್ಕೆ ನಾವು ಹೊಣೆ ಹೊತ್ಕೊಂಡು ನಾವು ಜೀವನ ಮಾಡ್ತಿರ್ತೀವಲ್ಲ, ಇದು ಒಂಥರ ಸಕ್ಸಸ್ಸೇ. ಇದು ನಾವು ಒಂದು ಒಳ್ಳೆ ಮನುಷ್ಯನೇ. ಸಮಾಜ ಯಾಕೆ ರೆಕಗ್ನೈಸ್ ಮಾಡೋಂಗಿಲ್ಲ? ಅನ್ಸಕ್ಸಸ್ಫುಲ್ ಅಂದ್ರೆ ಈಗ ಎಷ್ಟೊಂದು ಪಾಪ ಇವಾಗಿನ ಕಾಲಕ್ಕಂತೂ ಅದು ಎಲ್ಲರೂ ಅನ್ಸಕ್ಸಸ್ಫುಲ್ಲೇ ಆಗಿಬಿಟ್ರೆ. ಯಾಕಂದರೆ ಜಾಬ್ಗಳಿಲ್ಲ, ಹುಡುಗರಿಗೆ ಮದುವೆ ಆಗಂಗಿಲ್ಲ, ಹುಡುಗಿಯರಿಗೆ ಮದುವೆ ಆಗಂಗಿಲ್ಲ, ಎಷ್ಟು ಮದುವೆ ಆದವ್ರಿಗೆ ಎಷ್ಟೊಂದು ಜನಕ್ಕೆ ಮಕ್ಕಳಾಗಂಗಿಲ್ಲ, ಮಕ್ಕಳು ಆದ್ರೂ ಪ್ರಾಬ್ಲಮ್ ಇರ್ತಾವೆ, ವರ್ಕ್ ಮಾಡ್ಲಿಕ್ಕೆ ಬರೋಂಗಿಲ್ಲ, ಪ್ರಾಬ್ಲಮ್ ಇರ್ತವೆ. ಮತ್ತೆಲ್ಲ ಏನೆಲ್ಲ ಆಗ್ತದೆ, ಸಕ್ಸಸ್ ಆಗಂದ್ರೆ ಗಳಿಸ್ಲಿಕ್ಕಿಲ್ಲ, ಉಳಿಸ್ಲಿಕ್ಕಿಲ್ಲ, ಮತ್ತು ಅವ್ರವ್ರದ್ದೇ ಜಿಂದಗಿ ನಡ್ಸ್ಕೊಂಡು ಹೋಗ್ಲಿಕ್ಕಿಲ್ಲ, ಕಾರ್ ತೊಗೊಳಿಕ್ಕೆ ಆಗಂಗಿಲ್ಲ, ಬಂಗ್ಲಾ ತೊಗೊಳಿಕ್ಕೆ ಆಗಂಗಿಲ್ಲ, ಬಂಗಾರ ಮಾಡ್ಲಿಕ್ಕೆ ಆಗಂಗಿಲ್ಲ, ಮನೆ ಕಟ್ಟಿಸ್ಕೊಳಕ್ಕೆ ಆಗಂಗಿಲ್ಲ. ಈಗಂತೂ ಎವ್ರಿ ಒನ್ ಅನ್ಸಕ್ಸಸ್ಫುಲ್ ಪೀಪಲ್ ಅಂತ ಕೆಟಗರೈಸ್ ಆಗಿದೆ. ಯಾಕಂತಂದರೆ ಸಮಾಜ ಆ ರೀತಿಯೇ ನೋಡ್ಲಿಕ್ಕತ್ತದ. ಏನೋ ಒಂದು ಕಾರ್ ಇತ್ತು, ಏನೋ ಒಂದು ಮನೆ ಇತ್ತು, ಏನೋ ಒಂದು ಬಂಗ್ಲಾ ಇತ್ತು, ಏನೋ ಒಂದು ಸಕ್ಸಸ್ ಚಲೋ ಬಟ್ಟೆ ಹಾಕೊಂಡು ತಿರುಗಾಡ್ಲಿಕ್ಕತ್ತಾರ ಹೊರಗೆ, ಅಂಥವ್ರೇ ಸಕ್ಸಸ್ಫುಲ್ ಅಂತ ಹೇಳ್ಕೇಸಿಂದ ಒಂದು ಏನೋ ಒಂಥರ ಹುಚ್ಚು ಭ್ರಮ ಬಂದ್ಬಿಟ್ಟದ ಈಗ ಎಲ್ಲರಿಗೂ. ಆ ಒಂದು ಮಾನದಂಡ ಒಳಗೆ ಮಂದಿಗೆ ನಾವು ಹೊಳಿತಾ ಇದ್ದೀವಿ ಅಂತಂದರೆ ಇವಾಗಿನ ಕಾಲಕ್ಕೆ ಎಲ್ಲರೂ ಅನ್ಸಕ್ಸಸ್ಫುಲ್ಲೇ. ಇವಾಗ 35 ಆದರೂ ಅವ್ರಿಗೆ ಮದುವೆ ಆಗಂಗಿಲ್ಲ, 40 ಆದವ್ರಿಗೆ ಮದುವೆ ಆಗಂಗಿಲ್ಲ, 35-40 ಆದರೂ ಜಾಬ್ ಸಿಗಂಗಿಲ್ಲ. ಎಷ್ಟೊಂದು ಸ್ಟ್ರಗಲ್ ಮಾಡ್ಲಿಕತ್ತಾರೆ ಎಲ್ಲರೂ. ಅವಾಗಿನಕ್ಕಿಂತ ಸ್ಟ್ರಗಲ್ ಮಾಡೋರು ಭಾಳ ಆಗ್ಯಾರ ಇವಾಗ. ಯಾಕಂದರೆ ಅವಾಗ ಯಾವುದೇ ಮಾನದಂಡ ಇರಲಿಲ್ಲ. ನಮ್ಮ ಮುಂದೆ ಎಷ್ಟೊಂದು ಜನರು ಸಣ್ಣದೊಂದು ಇದು ಮಾಡಿಕೊಂಡು ಎಷ್ಟೋ ಹ್ಯಾಪಿಯಾಗಿ ಜಿಂದಗಿ ಮಾಡ್ಕೊಂಡು ಹೋಗ್ಯಾರ ಆವಾಗಿನ ಕಾಲದಾಗ. ಅಷ್ಟು ಆದ್ರೂ ಅವ್ರಿಗೆ ಯಾರೂ ಅಳದಿಲ್ಲ ಅವಾಗ. ಆ ಮನುಷ್ಯ ಚಲೋ ಇದ್ದನು ಅಂತ ಈ ರೀತಿ ಮಾತಾಡ್ತಿದ್ರು ಅವಾಗೆಲ್ಲ. ಖರೆ ಅವ ಏನೂ ಗಳಿಸಿಲ್ಲ ನೋಡು, ಅವ ಏನೂ ಉಳಿಸಿಲ್ಲ ನೋಡು, ಮಕ್ಕಳಿಗೇನು ಮಾಡಿಟ್ಟಿಲ್ಲ ನೋಡು. ಯಾಕೆ ಮಾಡಿಡಬೇಕು? ಅವ್ರೇನು ಪಣ ತೊಟ್ಕೊಂಡು ಬಂದಾರೇನು ಭೂಮಿಗೆ? ನಾ ಇಷ್ಟು ಗಳಿಸಿಡ್ತೀನಿ, ನಾ ಇಷ್ಟು ಮಾಡಿಡ್ತೀನಿ, ನನ್ನ ಮಕ್ಕಳಿಗಿಂತಲ್ಲಿ ಓದಿಸ್ತೀನಿ, ನಾ ಹೆಂಗಿರ್ತೀನಿ, ನಾ ಹಂಗಿರ್ತೀನಿ. ನಾವು ಯಾರು ದೇವ್ರ ಹತ್ರ ಬರಬೇಕಾದ್ರೆ ಏನೂ ಬರ್ಕೊಂಡು ಬಂದಿಲ್ಲ. ನಾ ಸಕ್ಸಸ್ಫುಲ್ಲಾಗೇ ಸಾಯ್ತೀನಿ, ನಾ ಇಷ್ಟು ಓದೇ ಸಾಯ್ತೀನಿ, ನಾ ಇಷ್ಟು ಗಳಿಸೇ ಸಾಯ್ತೀನಿ, ನಾನು ಅಪ್ಪ ಅಮ್ಮನ ಹೆಸರು ತಂದೆ ತರ್ತೀನಿ, ಅಥವಾ ನಾ ಸಕ್ಸಸ್ಫುಲ್ಲಾಗಿ ನಾ ಪಾಪ್ಯುಲರ್ ಆಗ್ತೀನಿ. ಇವೆಲ್ಲ ಯಾರು ನಾವು ಬರ್ಕೊಂಡು ಬಂದಿಲ್ಲ. ನಮ್ದು ಏನದ, ನಾವು ನಮ್ದು ಹಣೆ ಬರೋಕ್ಕೆ ತಕ್ಕಂಗೆ, ನಮ್ಮ ಎಫರ್ಟ್ ತಕ್ಕಂಗೆ, ನಮ್ಮ ಡಿಸಿಪ್ಲಿನ್ ತಕ್ಕಂಗೆ, ನಮ್ಮ ಲೈಫ್ ಯಾವ ರೀತಿ ಸ್ಟೈಲ್ ಅದ ಅದ್ರ ತಕ್ಕಂಗೆ ನಾವು ಜಿಂದಗಿ ಮಾಡ್ತೀವಿ. ಅದ್ರ ಅಕಾರ್ಡಿಂಗೆ ನಾವು ಮುಂದೂ ಹೋಗ್ಬೋದು, ಹಿಂದೂ ಆಗ್ಬೋದು. ಅದು ಮೀರಿ ಎಷ್ಟೊಂದು ಕಷ್ಟಗಳು ಬರ್ತಾವೆ. ಹೆಲ್ತ್ ಇಶ್ಯೂಸ್ ಬರ್ತದೆ, ಫೈನಾನ್ಷಿಯಲ್ ಕ್ರೈಸಿಸ್ ಬರ್ತದೆ, ಎಜುಕೇಷ್ನಲ್ ಪ್ರಾಬ್ಲಮ್ ಬರ್ತಾವೆ, ಏನೆಲ್ಲ ಆಗ್ತಾವೆ ಜಿಂದಗಿನಾಗ. ನಾವು ಯಾರೂ ಬರ್ಕೊಂಡು ಬಂದಿಲ್ಲ. ನಾ ಇಷ್ಟು ಗಳಿಸ್ತೀನಿ, ಇಷ್ಟು ಉಳಿಸ್ತೀನಿ, ಇಷ್ಟು ಹೆಲ್ದಿಯಾಗಿರ್ತೀನಿ, ಇಷ್ಟು ಹ್ಯಾಂಡ್ಸಮ್ ಆಗಿರ್ತೀನಿ, ಇಷ್ಟು ಬ್ಯೂಟಿಫುಲ್ ಆಗಿರ್ತೀನಿ, ನಾ ಹಿಂಗೆ ಮಾಡ್ತೀನಿ. ಇವಾಗ ಅವಾಗಿನ ಕಾಲದಾಗ ಒಂದು ಫ್ಯಾಮ್ಲಿನಾಗ 10 ದಿಕ್ಕಿಗೆ ಇರ್ತಿದ್ರು. ಒಬ್ಬರು ಫಾರ್ಮರ್ ಇರ್ತಿದ್ರು, ಒಬ್ಬರು ಟೀಚರ್ ಇರ್ತಿದ್ರು, ಒಬ್ಬರು ಲೆಕ್ಚರ್ ಇರ್ತಿದ್ರು, ಒಬ್ಬರು ಡಾಕ್ಟರ್ ಇರ್ತಿದ್ರು, ಒಬ್ರು ಏನೆಲ್ಲ ಇರ್ತಿದ್ರು. ಇವಾಗಿಲ್ಲ. ನೀ ಇಂಜಿನಿಯರೇ ಆಗಿ ನೋಡಿ, ನೀ ಡಾಕ್ಟ್ರೇ ಆಗಿ ನೋಡಿ. ಅವ್ರಿಗೆ ಏನದ ಸ್ಕಿಲ್, ಅವ್ರು ಅದ್ರೊಳಗೆ ಇಂಟ್ರೆಸ್ಟರ ಅದನ್ನೂ ಇಲ್ಲ. ಈಗ ಈ ರೀತಿ ನಾವು ಮಾನದಂಡಗಳು ಹಾಕೋತಾ ಹೋದಾಗ ಯಾರಿಗೆ ಸಕ್ಸಸ್ಫುಲ್ ಅನ್ಬೇಕು, ಯಾರಿಗೆ ಅನ್ಸಕ್ಸಸ್ಫುಲ್ ಅನ್ಬೇಕು. ಇವಂದು ಎಷ್ಟೋ ಸ್ಟ್ರಗಲ್ ಮಾಡಿ ಯಾರ್ದೋ ಪ್ರಾಬ್ಲಮ್ ಸಾಲ್ವ್ ಆಗಿ ತಾಯಿ ತಂದೆಗೆ ಇದಕ್ಕೆ ಮನೆ ಬಿದ್ದು ಕಟ್ಟು ಬಿದ್ದು ಏನೆಲ್ಲ ಸಾಧನೆ ಮಾಡಿ ಫಾರಿನ್ನಾಗ ಹೋಗಿ ಜಿಂದಗಿ ಮಾಡ್ಲತ್ತಾರೆ ಎಷ್ಟೊಂದು ಜನ. ಅವರನ್ನು ಏನು ಸಕ್ಸಸ್ಫುಲ್ ಇದ್ದಾರೆ, ಅವ್ರಿಗಾರ ನಾವು ಸಕ್ಸಸ್ಫುಲ್ ಅಂತೀವಿ. ಇಲ್ಲ, ಅವರಪ್ಪ ಗಳಿಸಿದ್ದ, ಅವರಪ್ಪ ಫಾರಿನ್ ಕಳ್ಸ್ಯಾನ, ಓದನ, ಅಲ್ಲೇ ಸೆಟ್ಲ್ ಆಗ್ಯಾನ ನೋಡಿ. ನಾವು ಹೆಂಗೆ ಮಾನದಂಡ ಕೊಡ್ತೀವಿ, ನಾವು ಯಾವುದೊಂದು ಬೇಸ್ ಇಟ್ಕೊಂಡು ಮಂದಿಗೆ ನಾವು ಹೊಳಿತಾ ಇದ್ದೀವಿ, ಅದೇ ಗೊತ್ತಾಗ್ಲಾಗಿತ್ತಿಲ್ಲ ನಾವು. ಯಾಕಂದ್ರೆ ಎಲ್ಲರದ್ದು ತಲೆ ಒಳಗಿದೆ ಸಕ್ಸಸ್ಫುಲ್ ಅಂದರೆ ಯಾರು? ನಿಮಗೆ ನೀವು ಎಷ್ಟು ಸಮಾಧಾನ ಇದ್ದೀರಿ, ನಿಮಗೆ ನೀವು ಎಷ್ಟು ಶಾಂತಿಯಿಂದ ಬದುಕಲಿದ್ದೀರಿ, ನಿಮಗೆ ನೀವು ಎಷ್ಟು ಸಮಾಧಾನ ಉಸಿರಾಡ್ತಾ ಇದ್ದೀರಿ, ಎಷ್ಟು ಆರೋಗ್ಯದಿಂದ ಇದ್ದೀರಿ, ನಿಮ್ಮ ಬದುಕಿನೊಳಗೆ ಎಷ್ಟೆಲ್ಲ ಕಷ್ಟ ನಷ್ಟಗಳು ಬಂದಾಗ ನೀವು ಯಾವ ರೀತಿ ಗಟ್ಟಿಯಾಗಿ ನಿಲ್ತೀರಿ, ನಿಮ್ಮ ಸಂಬಂಧಗಳು ಉಳಿಸ್ಕೋಬೇಕಂತ ಎಷ್ಟು ಹೋರಾಡ್ತೀರಿ,
ಯಾವುದೇ ರೀತಿ ಹೆಲ್ದಿ ಫುಡ್ ತಿಂದು ಅದನ್ನು ಅರಗಿಸ್ಕೊಳ್ಳೋಷ್ಟು ನಿಮ್ಗೆ ಮನಸ್ಸು ಭಾವ ಹೃದಯ ಅದ, ಇವೆಲ್ಲ ಒಂದು ಸಕ್ಸಸ್ಫುಲ್ ಪೀಪಲಿಂದು ನೇಚರೇ ಅದ. ಇದನ್ನು ಕೂಡ ಸಕ್ಸಸ್ಫುಲ್ಲೇ. ನೀವು ತಂದೆ ತಾಯಿಗಳಿಗೆ ಎಷ್ಟು ಗೌರವದಿಂದ ನೋಡ್ಕೋತೀರಿ, ನಿಮ್ಮ ಮಕ್ಳಿಗೆ ಎಷ್ಟು